ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಬಾರ್ಡರ್ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ಯಾವುದೇ ರೀತಿ ಕುಚ್ಚನ್ನು ಇರೋದಿಲ್ಲ ಈ ಡಿಸೈನ್ಗೆ. ನೋಡಿ, ಸ್ಯಾರಿ ಕಲರ್ ಬಂದುಬಿಟ್ಟು ಈ ರೀತಿ ಸೆಲ್ಫ್ ಕಲರೆಲ್ಲ ಇದೆ. ಸೊ ಹಾಗಾಗಿ ಇವತ್ತು ನಾವು ಗೋಲ್ಡ್ ಆ್ಯಂಡ್ ರೆಡ್ ಕಲರನ್ನು ಯೂಸ್ ಮಾಡ್ಕೊತಾ ಇದ್ದೀವಿ. ಹಾಗೆ ನೋಡಿ, ಈ ರೀತಿ ಸ್ಕ್ವೇರ್ ಬೀಡ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಕ್ರೋಶೆ ನಂಬರ್ ಬಂದುಬಿಟ್ಟು 10 ತೊಗೊಂಡಿದ್ದೀನಿ. ಫಸ್ಟು ನಾವು ಈ ಬೀಡ್ಗೆ ಏನಿದೆ ಅಲ್ವಾ, ಬೀಡ್ ಒಳಗಡೆ ಒಂದು ನಾವು ಈ ರೀತಿ ಥ್ರೆಡನ್ನು ಹಾಕಿಬಿಟ್ಟು ನಾಟನ್ನು ಮಾಡ್ಕೋಬೇಕು. ಫಸ್ಟ್ ಬೀಡ್ ಮಾತ್ರ ನಾವು ಈ ರೀತಿಯಾಗಿ ಸೀರೆಗೆ ಬಿಟ್ಟು ಈ ರೀತಿ ನಾಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಇನ್ನು ಸೀರೆಯಿಂದನೇ ಅಟ್ಯಾಚ್ ಮಾಡ್ಕೊತ ಹೋಗಬೇಕಾಗುತ್ತೆ. ಬೀಡನ್ನು ಒಂದೆರಡು ಸಾರಿ ಈ ರೀತಿ ನಾಟ್ ಮಾಡ್ಕೊಳ್ಳೋಣ ಕಂಫರ್ಟಬಲ್ ಆಗಿ. ನೋಡಿ, ಈ ರೀತಿ ಒಂದೆರಡು ಸಾರಿ ನಾಟ್ ಮಾಡಿಕೊಂಡು ಥ್ರೆಡನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಇವಾಗ ಇಲ್ಲಿ ಥ್ರೆಡ್ ನಾಟ್ ಮಾಡ್ಕೊಂಡಿರೋ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ಈ ರೀತಿ ದಾರನ ಎಳ್ಕೊಂಡು ಬಂದು ಆ ದಾರದ ಒಳಗಡೆಯಿಂದನೇ ಇವಾಗ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಲೂಪ್ ಬೀಡ್ ಒಳಗಡೆಯಿಂದ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಬೀಡ್ಗೆ ಒಂದು ಸೈಡ್ ಏನಿದೆ ಅಲ್ವ, ಅಲ್ಲಿ ನಾವು ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ 7 ಸಿಂಗಲ್ ಕ್ರೋಶ ಹಿಡಿಸ್ತು ಅಂತಂದರೆ 7 ಸಿಂಗಲ್ ಕ್ರೋಶಗಳನ್ನ ಮಾತ್ರ ಮಾಡ್ಕೋಬೋದು. ನೋಡಿ, ಈ ರೀತಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ 6 ಸಿಂಗಲ್ ಕ್ರೋಶ ಆದಮೇಲೆ ಈಗ ನಾವು ಇದನ್ನು ಹೀಗೆ ಡೈರೆಕ್ಟಾಗಿ ಸ್ಯಾರಿಗೆ ತೊಗೊಂಡೋಗ್ಬಿಟ್ಟು ನೋಡಿ, ಸ್ಯಾರಿ ಮೇಲೆ ಈ ರೀತಿಯಾಗಿ ಇಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಸೀರೆಗೆ ಲಾಕ್ ಮಾಡ್ಕೋಬೇಕು. ಸರಿಯಾಗಿ ನೋಡಿಕೊಂಡು ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಜಸ್ಟ್ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡಿಕೊಂಡು ಬೀಡ್ನ ಇನ್ನೊಂದು ಸೈಡ್ ಆಪೋಸಿಟ್ ಸೈಡ್ ಏನಿದೆ ಅಲ್ವಾ, ಅಲ್ಲಿನೂ ಇವಾಗ ಒಂದು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ರೀತಿಯಾಗಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಅದೇ ರೀತಿ ನಾನಿಲ್ಲಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ನೀವು ತೊಗೊಂಡಿರೋ ಬೀಡ್ ಏನಾದರೂ ಸ್ವಲ್ಪ ದೊಡ್ಡದಾಗಿದ್ದರೆ ಅದಕ್ಕೆ ತಕ್ಕಂತೆ ನೀವು ಸಿಂಗಲ್ ಕ್ರೋಶಗಳನ್ನ ಚೇಂಜಸ್ ಮಾಡ್ಕೋಬೋದು. ನೋಡಿ, 6 ಸಿಂಗಲ್ ಕ್ರೋಶ ಆದಮೇಲೆ ಈಗ ಈ ರೀತಿ ಬೀಡನ್ನು ಮುಂದಕ್ಕೆ ತಿರುಗಿಸ್ಕೊಂಡಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಬೀಡನ್ನು ಇಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ನೋಡಿ, ಈ ರೀತಿಯಾಗಿ ನೀಟಾಗಿ ಕೂರಬೇಕು ಡಿಸೈನು. ಈಗ ಇನ್ನೊಂದು ಬೀಡನ್ನು ನೋಡಿ ಈ ರೀತಿ ಇಟ್ಬಿಟ್ಟು ಯಾವ ಸೈಡಾದರೂ ಹೋಲಿರೋ ಸೈಡು ಯಾವ ಸೈಡಾದರೂ ನಡೆಯುತ್ತೆ. ಜಸ್ಟ್ ಈ ರೀತಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಂಡಾದಮೇಲೆ ನೀಟಾಗಿ ನೋಡ್ಕೊಳ್ಳಿ. ಅದಾದಮೇಲೆ ಒಂದು ಸೈಡಲ್ಲಿ ಈಗ ನಾವು ಮತ್ತೆ ಅದೇ ರೀತಿಯಾಗಿ 6 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಡಿಸೈನ್ ತುಂಬ ಸಿಂಪಲ್ ಆಗಿದೆ. ಎಲ್ಲಿ ನಿಮಗೆ ಕಷ್ಟ ಆಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಅದು ಮಾತ್ರ ಕರೆಕ್ಟಾಗಿ ನೋಡಿಕೊಂಡ್ರೆ ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿ 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ 6 ಸಿಂಗಲ್ ಕ್ರೋಶ ಆದಮೇಲೆ ಇವಾಗ ಏನು ನಾವು ಹಾಕ್ಕೊಂಡಿರ್ತೀವಲ್ವ, ಅದನ್ನು ಬೀಡನ್ನ ನೋಡಿ ಈ ರೀತಿ ಜಸ್ಟ್ ಈ ರೀತಿಯಾಗಿ ತೊಗೊಂಡು ಬರಬೇಕು ಸೀರೆ ಮೇಲೆಗೆ. ಇವಾಗ ನಾವು ತುಂಬ ಎಳೆದ್ಬಿಟ್ಟು ಲಾಕ್ ಮಾಡಿಕೊಂಡ್ರೆ ಸೀರೆ ತುಂಬಾ ರಿಂಕಲ್ಸ್ ಬಂದುಬಿಡುತ್ತೆ. ನೋಡಿ, ಈ ರೀತಿ ಆಗಿಬಿಡುತ್ತೆ. ತುಂಬ ಹತ್ತಿರ ಹಾಕ್ಕೊಂಡ್ರೂ ಸಹ ಹತ್ತತ್ರ ಹಾಕ್ಕೊಂಡ್ರೂ ಸಹ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ತುಂಬಾ ರಿಂಕಲ್ಸ್ ಬಂದುಬಿಡುತ್ತೆ. ಹಾಗಾಗಿ ಜಸ್ಟ್ ಈ ರೀತಿ ಬೀಡನ್ನು ಇಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಒಂದು ಸಾರಿ, ನಿಮಗೆ ಒಂದೆರಡು ಸಾರಿ ಬೀಡ ಹಾಕೋವರೆಗೂ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನೀವು ಆರಾಮಾಗಿ ಹಾಕ್ಕೋಬೋದು. ಈ ರೀತಿಯಾಗಿ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಇದೊಂದೇ ಪ್ರಾಬ್ಲಮ್ ಈ ಸ್ಯಾರಿ ಕುಚ್ಚು ಹಾಕೋದಕ್ಕೆ. ಇದು ಒಂದು ನಿಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದರೆ ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಗ್ಯಾಪ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ, ಎಷ್ಟು ನೀಟಾಗಿ ಬಂದಿದೆ. ಅದೇ ನಾವೇನಾದ್ರು ತುಂಬ ಹತ್ತಿರ ಹಾಕ್ಕೊಂಡ್ರೆ ಆ ಟ್ರಯಾಂಗಲ್ ಶೇಪ್ ನೀಟಾಗಿ ಬರೋದಿಲ್ಲ. ಮುಂದೆ ಹಾಕ್ತಾ ಬೀಡ್ ನಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಇದೊಂದನ್ನು ನೀವು ಕರೆಕ್ಟಾಗಿ ಗ್ಯಾಪನ್ನು ನೋಡಿಬಿಟ್ಟು ಈ ರೀತಿ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಅದೇ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. 6 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಇನ್ನು ಕೆಳಗಡೆ ಏನು 2 ಸೈಡ್ ಇದೆ ಅಲ್ವಾ, ಅದನ್ನು ನಾವು ರೆಡ್ ಕಲರಿಂದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ಇದೇ ರೀತಿಯಾಗಿ ನಾವು ಸಿಂಗಲ್ ಕ್ರೋಶನ ಮಾಡ್ಕೊತ ಹೋಗಬೇಕು. 6 ಸಿಂಗಲ್ ಕ್ರೋಶ ಮಾಡ್ಕೊಳೋದು ಮತ್ತು ಇನ್ನೊಂದು ಬೀಡನ್ನು ಹಾಕ್ಕೊಳೋದು. ಒಂದು ಸೈಡ್ 6 ಸಿಂಗಲ್ ಕ್ರೋಶ ಸೀರೆಗೆ ಲಾಕ್ ಮಾಡ್ಕೊಳೋದು ಮತ್ತು ಇನ್ನೊಂದು ಬೀಡನ್ನು ಇಟ್ಕೋಬೇಕು. ನೋಡಿ, ಇವಾಗ ಈ ರೀತಿಯಾಗಿ ಬರುತ್ತೆ ಡಿಸೈನು.
ಅದೇ ರೀತಿ ಮತ್ತೆ ಇವಾಗ ಇನ್ನೊಂದು ಬೀಡನ್ನು ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಜಸ್ಟ್ ನೋಡಿ ಒಂದು ಸೈಡ್ ಎಲ್ಲಾದರೂ ಒಂದು ಸೈಡಲ್ಲಿ ತೊಗೊಂಡು ಒಂದು ಸಿಂಗಲ್ ಕ್ರೋಶದಿಂದ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಜಸ್ಟ್ ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಾದಮೇಲೆ ಅಲ್ಲಿಂದ ನಾವು 6 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅಷ್ಟೇ ಡಿಸೈನ್ ತುಂಬಾ ಈಸಿಯಾಗಿದೆ. ಆದರೆ ಒಂದು ಸರಿ ನೀವು ನೀಟಾಗಿ ಸೀರೆಗೆ ಅಟ್ಯಾಚ್ ಮಾಡೋ ಟೈಮಲ್ಲಿ ಮಾತ್ರ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಅದಾದಮೇಲೆ 6 ಸಿಂಗಲ್ ಕ್ರೋಶ ಆಯಿತಾ? ಅದಾದಮೇಲೆ ನೋಡಿ ಸೀರೆಗೆ ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನೀವು ಇಟ್ಕೊಂಡಿರ್ತೀರಲ್ಲ ಫಸ್ಟ್ ಟೈಮ್, ಅಷ್ಟೇ ಗ್ಯಾಪಲ್ಲೇ ನೀವು ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಇದೇ ರೀತಿಯಾಗಿ ಇರುತ್ತೆ. ಆ ಗ್ಯಾಪ್ ಒಂದು ಮಾತ್ರ ನೀವು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ಈ ಸ್ಟೆಪ್ಪನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸಹ ರಿಂಕಲ್ಸ್ ಬಂದಿಲ್ಲ, ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ಸ್ಯಾರಿ. ಅದಾದಮೇಲೆ ನೋಡಿ ಸೆಕೆಂಡ್ ಸ್ಟೆಪ್ಪಿಗೆ ನಾನಿಲ್ಲಿ ರೆಡ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಲ್ವ, ಫಸ್ಟ್ ಹಾಕಿರೋಂಥ ಗೋಲ್ಡ್ ಕಲರ್ ಥ್ರೆಡ್ಡಿಗೆ ಇದನ್ನು ಹಾಕಿಬಿಟ್ಟು ಲಾಕ್ ಮಾಡ್ಕೋಬೇಕು ಒಂದೆರಡು ಸಾರಿ. ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಫಸ್ಟು ಸಿಂಗಲ್ ಕ್ರೋಶ ಏನಿದೆ ನೋಡಿ ಇಲ್ಲಿ ಗೋಲ್ಡ್ ಕಲರಲ್ಲಿ, ಅದ್ರ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ನೋಡಿ ಕ್ರೋಶ ಮೇಲೆ ದಾರ ತಗೋಬೇಕು. ಈ ರೀತಿಯಾಗಿ ಕ್ರೋಶ ಮೇಲೆ ದಾರ ತಗೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದರೆ 3 ದಾರ ಇರುತ್ತಲ್ಲ, 3ಅನ್ನು ಒಂದು ಮಾಡ್ಕೋಬೇಕು. ಈ ರೀತಿಯಾಗಿ ಇಲ್ಲಿ ನಾವು ಹಾಫ್ ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀವಿ. ಇಲ್ಲಿನೂ ಅಷ್ಟೇ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಳೋದು, ರಿಂಗ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು ಈ ರೀತಿಯಾಗಿ 3ಅನ್ನು ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಇಲ್ಲಿ ನಿಮಗೆ ಹಾಫ್ ಡಬಲ್ ಕ್ರೋಶ ಬೇಡ ಅನ್ನೋದಾದರೆ ಚಿಕ್ಕದಾಗಿರೋಂತಹ ಡಬಲ್ ಕ್ರೋಶಗಳನ್ನ ಸಹ ಮಾಡ್ಕೋಬೋದು. ಡಬಲ್ ಕ್ರೋಶ ಮಾಡಿಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿರಬೇಕು, ತುಂಬ ಉದ್ದ ಹಾಕೋಂಥ ಆಗಬಾರ್ದು. ಹಾಗಾಗಿ ನಾನಿಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊತಾ ಇದ್ದೀನಿ. ಈ ಬೀಡ್ ನಿಮಗೆ ದೊಡ್ಡದು ಬೇಕು ಅಂದರೂ ಸಹ ಹಾಕ್ಕೋಬೋದು. ಬೀಡನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಅದೇ ರೀತಿಯಾಗಿ ಇನ್ನೂ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಈ ಕಡೆ 6 ಹಾಫ್ ಡಬಲ್ ಕ್ರೋಶ ಬರುತ್ತೆ, ಆ ಕಡೆ 6 ಹಾಫ್ ಡಬಲ್ ಕ್ರೋಶ ಬರುತ್ತೆ. ಇಷ್ಟೇ ಡಿಸೈನ್. ಇದೇ ರೀತಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶ. ಇಲ್ಲಿ ನಾವು 6 ಹಾಫ್ ಡಬಲ್ ಕ್ರೋಶ ಆದಮೇಲೆ 2 ರಿಂಗ್ನ ಬೀಡ್ ಮಧ್ಯ ಗ್ಯಾಪ್ ಇದೆ ನೋಡಿ, ಅಲ್ಲಿ ಇವಾಗ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇಲ್ಲಿ ಏನಿದೆ ನೋಡಿ ಗ್ಯಾಪ್, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ. ಮತ್ತು ಅದೇ ರೀತಿ ಈ ಬೀಡ್ ಮೇಲೇ ನಾವು ಡೈರೆಕ್ಟಾಗಿ ಹಾಫ್ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕು. ಅಲ್ಲಿಂದ ಹಾಫ್ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶ ಮೇಲೆ ದಾರ ತೊಗೊಳೋದು, ಆ ರಿಂಗ್ ಒಳಗಡೆ ಹೋಗಿ ದಾರನ ಎಳ್ಕೊಂಡು ಬಂದು 3ಅನ್ನು ಒಂದೇ ಸರಿ ಒಂದು ಮಾಡಿಕೊಂಡ್ರೆ ಹಾಫ್ ಡಬಲ್ ಕ್ರೋಶ ಆಗುತ್ತೆ. ಅದೇ ರೀತಿ 6 ಹಾಫ್ ಡಬಲ್ ಕ್ರೋಶ ಮಾಡ್ಕೋಬೇಕು. 6 ಹಾಫ್ ಡಬಲ್ ಕ್ರೋಶ ಆದಮೇಲೆ ಬೀಡನ್ನು ಹಾಕ್ಕೋಬೇಕು. ಈಗ ಬೀಡನ್ನು ಹಾಕ್ಕೊಳ್ಳೋಣ. ಬೀಡ್ ದೊಡ್ಡದು ಬೇಕು ಅಂದರೂ ಹಾಕ್ಕೋಬೋದು, ಅಥವಾ ಲೀಫ್ ಬೀಡನ್ನು ಸಹ ನೀವು ಇಲ್ಲಿ ಹಾಕ್ಕೋಬೋದು. ಇಲ್ಲಿ ನಾನು ಸ್ಮಾಲ್ ಬೀಡನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನು ಹಾಕ್ಕೊಂಡು ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಈ ಕಡೆ ಸೈಡಲ್ಲಿ ನಾವು 6 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೀಟ್ ಫಿನಿಶಿಂಗ್ ಕೊಡೋದು ತುಂಬಾ ಮುಖ್ಯ. ಫಸ್ಟ್ ಸ್ಟೆಪ್ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಸೆಕೆಂಡ್ ಸ್ಟೆಪ್ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ. ನಿಮಗೆ ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾಯಿದ್ರೆ, ನೀವೇನಾದರೂ ಫಸ್ಟ್ ಟೈಮಲ್ಲಿ ಟ್ರೈ ಮಾಡ್ತಾಯಿದ್ರೆ ಯಾವುದಾದ್ರೂ ಸ್ಯಾಂಪಲ್ ಕ್ಲಾತಿಗೆ ಟ್ರೈ ಮಾಡಿ ಆಮೇಲೆ ನೀವು ಐಡಿಯಾ ಬರುತ್ತಲ್ವ, ಆವಾಗ ನೀವು ಸ್ಯಾರಿಗೆ ಡೈರೆಕ್ಟಾಗಿ ಟ್ರೈ ಮಾಡ್ಬೋದು. ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು, ಎಷ್ಟು ನೀಟಾಗಿ ಬಂದಿದೆ. ಅದೇ ರೀತಿ ನಾವು ಇಲ್ಲಿ ಗ್ಯಾಪ್ ಇದೆಲ್ಲ, ಅಲ್ಲಿ ನಾವು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡಿಕೊಂಡು ಮತ್ತು ಅದೇ ರೀತಿ ನೆಕ್ಸ್ಟ್ ಬೀಡಿಗೆ ಹಾಫ್ ಡಬಲ್ ಕ್ರೋಶನ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೋಬೇಕು. 6 ಹಾಫ್ ಡಬಲ್ ಕ್ರೋಶ, ಒಂದು ಬೀಡ್ ಮತ್ತು 6 ಹಾಫ್ ಡಬಲ್ ಕ್ರೋಶ. ಇದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ. ಡಿಸೈನ್ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತಂದರೆ, ಕಂಪ್ಲೀಟ್ ಆದಮೇಲೆ ನೀವು ಹೇಳ್ತೀರಾ ಅಷ್ಟು ನೀಟಾಗಿ ಬಂದಿದೆ ನೋಡಿ.
ಕಂಪ್ಲೀಟ್ ಆದಮೇಲೆ ಸ್ಯಾರಿ ಮೇಲೆ ಒಂದು ರಿಂಕಲ್ಸ್ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ ಡಿಸೈನು. ನನಗಂತೂ ಈ ಡಿಸೈನ್ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನಿಮಗೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ಗೆ ನಾವು ಒಂದು 650ಇಂದ 700ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬಾ ನೀಟಾಗಿ ಬರುತ್ತೆ ಡಿಸೈನು. ಕುಚ್ಚು ಬೇಡ ಅನ್ನೋಂಥವ್ರಿಗೆ ಈ ಡಿಸೈನ ನಾವು ಹಾಕ್ಕೊಡ್ಬೋದು. ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.